ಮೈತ್ರಿ ಸರ್ಕಾರದ ವಿಶ್ವಾಸಮತ ಗೆಲ್ಲೋದರಲ್ಲಿ ಕುಮಾರಸ್ವಾಮಿ ಇವತ್ತು ಪಾಸ್ ಆಗಿದ್ದಾರೆ, ಯಶಸ್ವಿ ಆಗಿದ್ದಾರೆ. ಇವತ್ತು ಮೈತ್ರಿಯ ಏನು ಸರ್ಕಾರದ ವಿಶ್ವಾಸಮತದ ಇಡೀ ಏನು ಕಲಾಪದ ಭಾಷಣ ಇತ್ತು. ಒಂದು ಕಡೆ ಕುಮಾರಸ್ವಾಮಿ, ಮತ್ತೊಂದು ಕಡೆ ಯಡಿಯೂರಪ್ಪ, ಇಬ್ಬರೂ ಕೂಡ ನೇರ ರಾಜಕೀಯ ವಾಗ್ದಾಳಿಗಳನ್ನು ನಡೆಸಿದ್ರು. ಅಷ್ಟೇ ಅಲ್ಲ, ಇಡೀ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ರಾಜ್ಯ ರಾಜಕಾರಣದಲ್ಲಿ ಒಂದು ಪೊಲರೈಸೇಷನ್ ಆಫ್ ಪಾಲಿಟಿಕ್ಸ್ ಅಂತ ಏನು ಹೇಳ್ತೀವಿ, ಧ್ರುವೀಕರಣದ ರಾಜಕಾರಣದ ಒಂದು ವೇದಿಕೆ ರೀತಿ ಇವತ್ತು ಇಬ್ರು ಕೂಡ ಮಾತಾಡಿರ್ತಕ್ಕಂಥದ್ದು. ಸೊ ಒಂದು ಕಡೆ ಕುಮಾರಸ್ವಾಮಿ ಇದು ಉತ್ತರ ದಕ್ಷಿಣ ಅನ್ನೋ ರೀತಿ ರಾಜಕೀಯ ಮಾಡಬೇಡಿ ಅಂತ ಎಚ್ಚರಿಕೆ ಕೊಟ್ಟರು. ಅದೇ ರೀತಿ ಇವತ್ತು ಯಡಿಯೂರಪ್ಪ ನೇರವಾಗಿ ಕಾಂಗ್ರೆಸ್ ವಿರುದ್ಧ ನಮ್ಮ ಹೋರಾಟ ಇಲ್ಲ, ನಮ್ಮ ಹೋರಾಟ ಏನಿದ್ರು ಕೂಡ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಅಪ್ಪ ಮಕ್ಕಳ ವಿರುದ್ಧ, ಅಪ್ಪ ಮಕ್ಕಳೇ ಇವತ್ತು ಇಂಥದ್ದೊಂದು ರಾಜಕೀಯ ರಣತಂತ್ರ ರೂಪಿಸಿ ಇವತ್ತು ಕಾಂಗ್ರೆಸ್ ಅನ್ನು ಕೂಡ ಬುಟ್ಟಿಗೆ ಹಾಕೊಂಡಿದ್ದಾರೆ. ಸೊ ಇದು ರಾಜಕೀಯವಾಗಿ ಕಾಂಗ್ರೆಸ್ ಅವರು ಕೂಡ ಹುಷಾರಾಗಿರ್ಬೇಕು. ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ಎಂ ಬಿ ಪಾಟೀಲ್ರೇ, ನಿಮಗೂ ಕೂಡ ಅಪಾಯ ಇದೆ, ನೀವು ಕೂಡ ಇವರು ಮುಳುಗೋ ದೋಣಿಯಲ್ಲಿ ತಾವು ಕೂಡ ಮುಳುಗಿ ಹೋಗ್ತೀರಿ ಅನ್ನುವ ಎಚ್ಚರಿಕೆ ಮಾತನ್ನು ಯಡಿಯೂರಪ್ಪ ಆಡಿದ್ರು. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಮೇಲೆ ಕೆಲವು ಭ್ರಷ್ಟಾಚಾರದ ಹಗರಣ ಆರೋಪಗಳನ್ನು ಕೂಡ ಮಾಡೋ ಮೂಲಕ ಯಡಿಯೂರಪ್ಪ ಮುಂದಿನ ದಿನಗಳಲ್ಲಿ ನಾನು ಹೋರಾಟ ಮಾಡ್ತೇನೆ, ರೈತರ ಸಾಲ ಮನ್ನಾ ವಿಚಾರದಲ್ಲಿ ತಾವು ತೀರ್ಮಾನ ಕೈಗೊಳ್ಳದೆ ಹೋದರೆ ನಾನು ಸೋಮವಾರ ರಾಜ್ಯದ ಜನ ಕೂಡ ಅನೇಕರು ಫೋನ್ ಮಾಡ್ತಾ ಇದ್ದಾರೆ, ಕರ್ನಾಟಕ ಬಂದ್ಗೂ ನಾವು ರೆಡಿ ಕರೆ ಕೊಡ್ತೀವಿ ಅನ್ನುವಂಥ ಎಚ್ಚರಿಕೆ ಮಾತುಗಳು ಕೂಡ ಆಡಿದ್ರು. ಅದಾದ ನಂತರ ಕುಮಾರಸ್ವಾಮಿ ಕೂಡ ನೇರ ಕುಮಾರಸ್ವಾಮಿ ಅವರು ಕೂಡ ಯಡಿಯೂರಪ್ಪನವರ ಹಳೆಯ ವಿದ್ಯಮಾನಗಳನ್ನು ನೆನಪಿಸಿದ್ರು. ಯಾವ ರೀತಿ ಯಡಿಯೂರಪ್ಪ ಬಿಜೆಪಿ ಬಿಟ್ಟು ನಮ್ಮ ಪಕ್ಷಕ್ಕೆ ಬಂದು ಮಂತ್ರಿ ಆಗಕ್ಕೆ ಆಫರ್ ಅಂದರೆ ಒಂದು ಆಸಕ್ತಿ ತಾಳಿದ್ರು, ಯಾವ ರೀತಿ ಶೋಭಾ ಕರಂದ್ಲಾಜೆ, ರಾಮಚಂದ್ರಗೌಡ, ದೇವೇಗೌಡರ ಮನೆಗೆ ಹೋಗಿದ್ರು. ಪರಸ್ಥಳ ಅಂದರೆ ವ್ಯಕ್ತಿಗತವಾದಂಥ ಆರೋಪ ಪ್ರತ್ಯಾರೋಪಗಳು ಕೂಡ ಇವತ್ತಿನ ವಿಧಾನಸಭೆ ಸಾಕ್ಷಿ ಆಯಿತು. ಇಬ್ಬರೂ ನಾಯಕರು, ಒಂದು ಕಡೆ ಕುಮಾರಸ್ವಾಮಿ ಮತ್ತೊಂದು ಕಡೆ ಯಡಿಯೂರಪ್ಪ, ಸುದೀರ್ಘವಾಗಿ ಒಬ್ಬೊಬ್ಬರು ಕೂಡ ಒಂದೊಂದು ಗಂಟೆ ರೀತಿಯ ಮಾತುಗಳನ್ನು ಆಡಿದ್ರು. ಸೊ ಎರಡೂ ಕಡೆಯ ಮಾತುಗಳನ್ನು ಕೂಡ ಇಡೀ ಸದನ ಕೇಳಿಸ್ತಾ ಇತ್ತು. ಎಲ್ಲೋ ಒಂದು ಕಡೆ ಇದು ರಾಜಕೀಯ ಭಾಷಣದ ವೇದಿಕೆಯ ರೀತಿ ಕಂಡು ಬರ್ತಾ ಇತ್ತು. ಅಷ್ಟರ ಮಟ್ಟಿಗೆ ಒಬ್ಬರ ಮೇಲೊಬ್ಬರು ಕಲ್ಲೆಸೆದಿರ್ತಕ್ಕಂಥದ್ದು, ಕೆಸರೆರಿಸಿರ್ತಕ್ಕಂಥದ್ದು, ಆರೋಪಗಳ ಏನು ಸುರಿಮಳೆ ಆಗಿರ್ತಕ್ಕಂಥದ್ದು ಇವತ್ತಿನ ವಿಧಾನಸಭೆಯ ಇನ್ನೊಂದು ಮೈಲಿಗಲ್ಲು. ಹಾಗಾಗಿ ಕುಮಾರಸ್ವಾಮಿ ವರ್ಸಸ್ ಯಡಿಯೂರಪ್ಪ ಅನ್ನುವಂಥದ್ದು ಇವತ್ತಿನ ವಿಧಾನಸಭೆಯ ವಿಶ್ವಾಸಮತದ ಒಂದು ಘಟನೆ. ಅದ್ರ ಜೊತೆಗೆ ಯಡಿಯೂರಪ್ಪ ಇನ್ನು ಸಿದ್ದರಾಮಯ್ಯವ್ರನ್ನ ಹೊಗಳಿದ್ರು. ಸಿದ್ದರಾಮಯ್ಯ ಈಗಲೂ ಕೂಡ ನನಗೆ ಸಿಎಂ ರೀತಿ ಕಾಣ್ತಾ ಇದ್ದಾರೆ, ಆತನ ಶ್ರಮದಿಂದ ಕಾಂಗ್ರೆಸ್ ಇವತ್ತು 78 ಸ್ಥಾನ ಬಂದಿದೆ. ರಾಹುಲ್ ಗಾಂಧಿ ಪಕ್ಕದಲ್ಲಿ ಇವತ್ತು ಸಿದ್ದರಾಮಯ್ಯ ಯಾವ ರೀತಿ ಒಂದು ರೀತಿ ಸ್ವಾಭಿಮಾನ್ಯ ಕಾಣ್ತಾ ಇದ್ರು, ಈಗೆಲ್ಲ ಒಂದ್ ಕಡೆ ಮೂಲೆ ಸೇರ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್, ನಿನಗೂ ಕೂಡ ಭವಿಷ್ಯ ಇಲ್ಲ, ಈ ರೀತಿಯ ಇಡೀ ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ರೀತಿಯ ಒಡುಕಿನ ಭಾವನೆಯನ್ನು ತರ್ತಕ್ಕಂಥ ಒಂದು ರಾಜಕೀಯ ಭಾಷಣ ಮಾಡೋದ್ರಲ್ಲಿ ಇವತ್ತು ಕುಮಾರಸ್ವಾಮಿ ಯಡಿಯೂರಪ್ಪ ಸಕ್ಸಸ್ ಆಗಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಹೋರಾಟ ಏನಿದ್ರು ಕೂಡ ಕುಮಾರಸ್ವಾಮಿ ದೇವೇಗೌಡರ ವಿರುದ್ಧ ಹೊರತು ಕಾಂಗ್ರೆಸ್ ವಿರುದ್ಧ ಅಲ್ಲ. ಅಂದ್ರೆ ಯಾವ 2008ರಲ್ಲಿ ದೇವೇಗೌಡ ಕುಮಾರಸ್ವಾಮಿ ಯಡಿಯೂರಪ್ಪನವರಿಗೆ ಅಧಿಕಾರ ಹಸ್ತಾಂತರ ಮಾಡದೇನೆ ವಿಶ್ವಾಸದ್ರೋಹ ಮಾಡಿದ್ರು, ಅಂಥದ್ದೇ ವಿಶ್ವಾಸದ್ರೋಹ ಈಗ ಆಗಿದೆ ಅನ್ನೋ ರೀತಿಯಲ್ಲಿ ಯಡಿಯೂರಪ್ಪ ಅದನ್ನ ಮುಂದಿನ ದಿನಗಳಲ್ಲಿ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಂಬಿಸಲಿಕ್ಕೆ ಬಹಳ ದೊಡ್ಡ ಪ್ರಯತ್ನವನ್ನ ಇವತ್ತಿನ ವಿಧಾನಸಭೆ ವೇದಿಕೆಯನ್ನ ಬಳಕೆ ಮಾಡಿಕೊಂಡ್ರು. ಇಬ್ರು ಕೂಡ ಪರಸ್ಪರ ರಾಜಕೀಯ ವೇದಿಕೆಯಾಗಿ ಮಾಡಿಕೊಂಡಿದ್ರು. ಅಂತಿಮವಾಗಿ BS ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಸಭಾತ್ಯಾಗ ಮಾಡಿತು. ಅದಾದ ನಂತರ ರಮೇಶ್ ಕುಮಾರ್ ಅವರು ಧ್ವನಿಮತದ ಮೂಲಕ ಈ ಒಂದು ಗೊತ್ತುವಳಿಯನ್ನ ಸ್ವೀಕರಿಸಲಿಕ್ಕೆ ಅವಕಾಶ ಕೊಟ್ಟರು. JDS ಕಾಂಗ್ರೆಸ್ ಸದಸ್ಯರು ಈ ವಿಶ್ವಾಸ ಮತ ಪರ ಹೌದು ಅನ್ನೋ ಮೂಲಕ ಕುಮಾರಸ್ವಾಮಿ ವಿಶ್ವಾಸ ಮತವನ್ನು ಧ್ವನಿಮತದ ಮೂಲಕ ಗೆದ್ದುಕೊಂಡ್ರು. ಎಲ್ಲ ಗೊಂದಲಗಳು ಕೂಡ ತೆರೆ ಬೀಳ್ತು. ಕುಮಾರಸ್ವಾಮಿ ಪಾಸ್ ಆಗಿದ್ದಾರೆ.